ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಏನು ಗುರು ಮ್ಯಾಚ್ ನಡೆದಿದ್ದು, 4ನೇ T20 ಮ್ಯಾಚ್, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್. ನಾವು ಈ ತರ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ಲಿಲ್ಲ. ಈ ಮ್ಯಾಚ್ ಈ ತರ ಕ್ಯೂರಿಯಾಸಿಟಿ ಹುಟ್ಟಿಸ್ತದಂತ. ಅದ್ರಲ್ಲೂ ಅಲ್ಲದೆ ಮ್ಯಾಚ್ ಒಂದು ಸ್ವಲ್ಪ ಇಂಗ್ಲೆಂಡ್ಗೂ ಹೋಯ್ತಾ ಇತ್ತು, ಹಾಗೆ ಇಂಡಿಯಾಗೂ ಬರ್ತಾ ಇತ್ತು. ಆದ್ರೂ ಕೊನೆಗೂ ಮ್ಯಾಚ್ ಕೈಗೆ ಬಂದಿದ್ದು ನಮ್ಮ ಇಂಡಿಯಾ ಕೈಗೆ. ಕೊನೆಗೂ ಸೀರೀಸ್ ನ ನಮ್ಮ ಇಂಡಿಯಾದವರು ಸೀಲ್ ಡೌನ್ ಮಾಡಾಯ್ತು, ಸೀರೀಸ್ ನ ವಿನ್ ಆಯ್ತು. ಇನ್ನು ನೆಕ್ಸ್ಟ್ ಮ್ಯಾಚ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋಂತ ಯೋಚನೆ ಇಲ್ಲ. ಮ್ಯಾಚ್ ನಮ್ಮ ಕೈಲಿದೆ, ಸೀರೀಸ್ ನಮ್ಮ ಕೈಲೇ ಇದೆ. ಅದ್ದೂರಿ ಗುರು ಮ್ಯಾಚ್. ಅದ್ರಲ್ಲೂ ಅಲ್ಲದೆ ಏನು ಗುರು, ಟಾಸ್ ಗೆದ್ದಿದ್ದು ಇಂಗ್ಲೆಂಡ್ ಅವರು. ಅವ್ರು ಹೇಳೇಬಿಟ್ರು ನಾವು ಬೌಲಿಂಗ್ ಮಾಡ್ತೀವಿ ಅಂತ. ನಮಗೂ ನೋಡಿ ನೋಡಿ ಸಾಕಾಗೋಗಿತ್ತು. ಇಂಡಿಯಾದವರು ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿ ಅದಕ್ಕೋಸ್ಕರ ಇಂಗ್ಲೆಂಡ್ ಅವರು ಬಾಲಿಂಗ್ ನ ತಗೊಂಡ್ರೆ, ಇಂಡಿಯಾದವರು ಬ್ಯಾಟಿಂಗ್ ನ ಸ್ಟಾರ್ಟ್ ಮಾಡಿದ್ರು. ಆದ್ರೆ ನಮ್ಮ ಇಂಡಿಯನ್ ಬ್ಯಾಟಿಂಗ್ ಅಪ್ಪ ಏನ್ ಗುರು, ಸ್ಟಾರ್ಟ್ ಆಗಿಟ್ನೆ ವಿಕೆಟ್ಗಳು ಟನ 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 ಅಂತ ಉದ್ರೆ ಹೋದ. ಹೊತ್ತಾಗಿ 13 ಬಾಲ್ 3 ವಿಕೆಟ್ ಚಡಾರ್ ಅಂದೋಯ್ತು. ಅದಾದ ನಂತರ ಅಭಿಷೇಕ್ ಶರ್ಮನಿಂದ ಒಂದು ಕಾಂಟ್ರಿಬ್ಯೂಷನ್ ಬಂತು. ಅದಾದ ನಂತರ ಮಧ್ಯದಲ್ಲಿ ಇನ್ಯಾವ ಪ್ಲೇಯರ್ ಅಷ್ಟು ಬರ್ಲಿಲ್ಲ. ಆದ್ರೆ ಒಂದು ಪಾರ್ಟ್ನರ್ಶಿಪ್ ಬಂದಿದ್ದು ಬೆಂಕಿ. ಅದರಲ್ಲೂ ಅಲ್ಲದೆ ಹಾರ್ದಿಕ್ ಪಾಂಡ್ಯ ಮತ್ತೆ ಶಿವಮ್ ದುಬೆ, ಇವರಿಬ್ರು ಒಂದು ಇನ್ನಿಂಗ್ಸ್ ನ ಕಟ್ತಾರೆ. ಇಂಡಿಯಾಗೆ ಇದೇ ಪ್ಲಸ್ ಪಾಯಿಂಟ್. ಏನಾದ್ರೂ ಹಾರ್ದಿಕ್ ಪಾಂಡ್ಯ ಶಿವಮ್ ದುಬೆ ಇವರಿಬ್ರಲ್ಲಿ ಒಬ್ರು ಬೇಗ ಔಟ್ ಆಗಿದ್ರೆ ಪಕ್ಕ ಸ್ಕೋರ್ ಅಂತೂ ಇಷ್ಟು ಹೋಯ್ತಾ ಇರ್ಲಿಲ್ಲ. ಪಕ್ಕ ಈ ಮ್ಯಾಚ್ ಇಂಡಿಯಾ ಸೋಲ್ತಾ ಇದ್ರು. ಆದ್ರೂ ಕೊನೆಗೂ ಈ ಮ್ಯಾಚ್ ಅಲ್ಲಿ ಹಾರ್ದಿಕ್ ಪಾಂಡ್ಯ 30 ಬಾಲ್ಗೆ 53 ರನ್ ಹೊಡೆದಿದ್ದು ಅದ್ದೂರಿ ಗುರು. ಏನ್ ಗುರು ಹೊಡೆದಿದ್ದು ಏಟ್ಗಳು, ಅದ್ದೂರಿ. ಡೆತ್ ಓವರ್ಲಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ದು. ಯಾವುದೇ ರೀತಿ ಅವರು ಬಂದಾಗ ಬಾಲ್ ಟು ರನ್ ಇತ್ತು. ಅದಾದ ನಂತರ 15 ಓವರ್ ನಂತರ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಟ್ಯಾಕಿಂಗ್ ಮೂವ್ಮೆಂಟ್ ನ ತತ್ತಾರೆ. ಮ್ಯಾಚ್ ಅಂತೂ ಅದ್ದೂರಿಯಾಗಿತ್ತು. ಅದರಲ್ಲೂ ಶಿವಮ್ ದುಬೆನು ಅದೇ ರೀತಿ ಹೊಡಿತಾ ಇದ್ರು. ಮ್ಯಾಚ್ ಕ್ಯೂರಿಯಾಸಿಟಿಯಿಂದ ಇತ್ತು. ಕೊನೆಗೂ ಇಂಡಿಯಾದವರು 9 ವಿಕೆಟ್ ನ ಕಳ್ಕೊಂಡು 181 ರನ್ ಗಳಿಸ್ತಾರೆ 20 ಓವರ್ ಅಲ್ಲಿ. ಒಂದು ಬಿಗ್ ಸ್ಕೋರ್ ಏನೆ ಅಲ್ಲಿ. ಅದರಲ್ಲೂ ಅಲ್ಲದೆ ಪುಣೆಯಲ್ಲಿ ನಡೆಯುವಂತ ಆವರೇಜ್ ಸ್ಕೋರ್ 166. ಇದನ್ನೇ ಹೊಡೆಯೋದು ಅಷ್ಟೊಂದು ಕಷ್ಟ ಈ ಪಿಚ್ ಅಲ್ಲಿ. ಆದ್ರೆ ಇಂಡಿಯಾದವರು ಇಲ್ಲಿ 181 ಹೊಡೆದಿದ್ರು. ಸ್ಕೋರ್ ಅಂತೂ ಅದ್ದೂರಿಯಾಗೆ ಇತ್ತು. ಆದ್ರೆ ಇನ್ನೊಂದ್ ಸ್ವಲ್ಪ ಬಂದಿದ್ರೆ ಅದ್ದೂರಿಯಾಗಿ ಇನ್ನ ಚೆನ್ನಾಗಿರ್ತಿತ್ತು ಮ್ಯಾಚ್. ಅಷ್ಟೊಂದು ಬಂದಿದ್ರೆ ಇನ್ನ ಮ್ಯಾಚ್ ಕ್ಯೂರಿಯಾಸಿಟಿಯಿಂದಾನೇ ಬರ್ತಾ ಇರ್ಲಿಲ್ಲ. ಈಗ ಅವಾಗ್ಲೇ ಇಂಗ್ಲೆಂಡ್ ಅವರು ತಟಪಟ ಅಂತ ಉದ್ರೋಗಿರೋರು. ಆದ್ರೂ ಮ್ಯಾಚ್ ಅಂತೂ ಕ್ಯೂರಿಯಾಸಿಟಿಯಿಂದ ಇತ್ತು. ಅದಾದ ನಂತರ 181 ಟಾರ್ಗೆಟ್ ನ ಬೆನ್ನತ್ತಿದ ಇಂಗ್ಲೆಂಡ್ ಅವರು ಪಕ್ಕ ನಾವು ಈ ಮ್ಯಾಚ್ ಅಲ್ಲಿ ಈ ತರ ಫಸ್ಟ್ ಪವರ್ ಪ್ಲೇಲಿ ಈ ತರ ಇನ್ನಿಂಗ್ಸ್ ಇಂಗ್ಲೆಂಡ್ ಇಂದ ನಾವು ನೋಡೇ ಇರ್ಲಿಲ್ಲ 3 ಮ್ಯಾಚ್ ಇಂದನೂ. ಆದ್ರೆ ಈ ಮ್ಯಾಚ್ ಅಲ್ಲಿ ಪಕ್ಕ ಪವರ್ ಪ್ಲೇಲಿ 50+ ರನ್ ಹೊಡಿತಾರೆ. ಓಪನಿಂಗ್ ಬ್ಯಾಟ್ಸ್ಮನ್ ಇಂದ 50 ರನ್ ಪ್ಲಸ್ ಬರ್ತದೆ. ನಾವ್ ಅನ್ಕೋತೀವಿ ಪಕ್ಕ ಇಂಗ್ಲೆಂಡ್ ಕೈಗೆ ಮ್ಯಾಚ್ ಬತ್ತು ಅಂತ ಅನ್ಕೋತೀವಿ. ಅದಾದ ನಂತರ ವಿಕೆಟ್ಗಳು ಬೀಳಕ್ ಸ್ಟಾರ್ಟ್ ಆಯ್ತು ನೋಡಿ. ಹಂಗೆ ಇಂಗ್ಲೆಂಡ್ ಕೈಲಿ ಇದ್ದಿದ್ದು ಮ್ಯಾಚ್ ಇಂಗ್ಲೆಂಡ್ ಅವರು ತಂದು ನಮ್ ಇಂಡಿಯಾ ಕೈಗೆ ಕೊಡ್ತಾ ಇದ್ರು. ಹಂಗೆ ಪುಲ್ ಔಟ್ ಆಯ್ತಾ ಇದ್ರು ಇಂಗ್ಲೆಂಡ್ ಅವರು. ಅದಾದ ನಂತರ ಇನ್ನಿಂಗ್ಸ್ ನ ಮತ್ತೆ ಕ್ಯಾರಿ ಮಾಡಕ್ಕೆ ಹ್ಯಾರಿಸ್ ಬ್ರೋಕ್ ಪಕ್ಕ ಇನ್ನಿಂಗ್ಸ್ ನ ಕ್ಯಾರಿ ಮಾಡ್ತಾ ಇದ್ರು. ಆದ್ರೆ ಇವ್ರು ಮಾಡಿದ್ದ ಒಂದೇ ಒಂದು ಎಡವಟ್ಟಿಂದ ಮ್ಯಾಚ್ ಸಹ ಸೋಲಂಗಾಯ್ತು. ಏನಾದ್ರೂ ಇವರು ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ತಲೆ ಇಟ್ಟು ನೀಟಾಗಿ ತಾಡು ಹೊಡೆಯೋ ಟೈಮಲ್ಲಿ ಹೊಡೆಯೋಣ ಅಂತ ಹೊಡೆಯಕ್ಕೆ ಇವ್ರು ನೋಡಿದ್ರೆ ಪಕ್ಕ ಮ್ಯಾಚ್ ನ ಹೊಡಿಬೋದಿತ್ತು. ಆದ್ರೆ ಇಲ್ದೇ ಇರೋ ಶಾರ್ಟ್ ನ ಹಿಂದಕ್ಕೆ ಹೊಡೆಯಕ್ ಹೋಗ್ತಾರೆ. ಕ್ಯಾಚ್ ಕೊಟ್ಟು ಹ್ಯಾರಿಸ್ ಬ್ರೋಕರ್ ಔಟ್ ಆಯ್ತಾರೆ. ಅದಾದ ನಂತರ ಇನ್ಯಾವುದೇ ಪ್ಲೇಯರ್ ಇಂಗ್ಲೆಂಡ್ ಅಲ್ಲಿ ಆಡಿದಂತ ಪ್ಲೇಯರು ಅಷ್ಟೊಂದು ಆಡ್ಲೇ ಇಲ್ಲ. ಓಪನಿಂಗ್ ಬ್ಯಾಟ್ಸ್ಮನ್ ಆಗಿರೋಂತ ಅವರಿಬ್ರು ಬೆಂಡೆಕೆಟ್ 39 ರನ್ ನೋಡಿದ್ರೆ, ಫಿಫ್ತ್ ಶಾಟ್ 23 ರನ್ ನೋಡಿದ್ರು. ಅದಾದ ನಂತರ ಹೊಡೆದಿರೋದೇ ಹ್ಯಾರಿಸ್ ಬ್ರೋಕ್. ಇನ್ಯಾರು ರನ್ ಹೊಡೆಯೋ ಅಂತ ಇಂಟೆಂಟ್ ಎಲ್ಲ ಇರ್ಲಿಲ್ಲ. ಬರೋರು ಹೊಡೆಯೋರು, ಕ್ಯಾಚ್ ಕೊಡೋರು, ಹೋಗೋರು. ಆಡಿರೋದು 3-4 ಬಾಲ್, ಸುಮ್ಮನೆ ಬಾಲ್ ನ ವೇಸ್ಟ್ ಮಾಡ್ತಾನೆ ಬೇಗನೆ ಔಟ್ ಆದ್ರು. ಅದಾದ ನಂತರ ಓವರ್ ಟರ್ನ್ ಇಂದನೂ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಬಂತು. ಇವ್ರು ಮ್ಯಾಚ್ ನ ತತ್ತೋರೆ ಮತ್ತೆ ಇಂಗ್ಲೆಂಡ್ ಕಡೆಗೆ ಅನ್ನೋಷ್ಟ್ರಲ್ಲಿ ಹರ್ಷಿತ್ ರಾಣಾ ಬಂದು ಓವರ್ ಟರ್ನ್ ಅವ್ರನ್ನ ವಿಕೆಟ್ ನ ತೆಗ್ದಿಟ್ನೆ. ಮ್ಯಾಚ್ ಪಕ್ಕ ಇಂಗ್ಲೆಂಡ್ ಸೋಲ್ತು ಅಂತಾನೆ ಬಂದ್ಬಿಡ್ತು. ಆಗ ನಮ್ಮ ಇಂಡಿಯಾ ಪಕ್ಕ ಈ ಮ್ಯಾಚ್ ನ ಸೀಲ್ ಡೌನ್ ಮಾಡ್ತು. ಅದ್ದೂರಿ ಇತ್ತು ಗುರು ಮ್ಯಾಚ್. ಅದ್ರಲ್ಲೂ ಅಲ್ಲದೆ ನೋಡಕ್ಕಂತೂ ಥ್ರಿಲ್ಲಿಂಗ್ ಆಗಿತ್ತು. ಅದರಲ್ಲೂ ಅಲ್ಲದೆ ಈ ಮ್ಯಾಚ್ ಅಲ್ಲಿ ಒಂದು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಹಂಗೆ ಚೇಂಜ್ ಆಗೋಯ್ತು. ಏನಕ್ಕಂದ್ರೆ ಶಿವಮ್ ದುಬೆಗೆ ಹೆಡ್ಗೆ ಬಿದ್ದಿರೋಂತ ಕಾರಣದಿಂದ ಅವ್ರನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಇನ್ನೊಬ್ಬ ಪ್ಲೇಯರ್ ನ ತಗೊಂಡಿದ್ದು. ಹಾಗೆ ICC ರೂಲ್ಸ್ ಇದೆ, ಏನಾದ್ರೂ ಬಾಲು ತಲೆಗೆ ಬಿದ್ದ ಅಂದ್ರೆ ಜೋರಾಗಿ ಬಿದ್ದ ನಂತರ ಅವ್ರಿಗೆ ಆಡೋಂತ ಮೂವ್ಮೆಂಟ್ ಅಂದ್ರೆ ಬ್ಯಾಟಿಂಗ್ ಆಡ್ತಾರೆ. ಆಡಾದ್ಮೇಲೆ ಅವರು ಫೀಲ್ಡಿಂಗ್ ಗೆ ಬರೋಂತ ಟೈಮ್ ಅಲ್ಲಿ ಅವ್ರಿಗೆ ಏನಾದ್ರೂ ಯಾವುದೇ ರೀತಿ ಏನಾದ್ರು ಪ್ರಾಬ್ಲಮ್ ಬಂದಾಗ
ಅವಾಗ ಯುವರಪ್ ಬದಲು ಇನ್ನೊಬ್ಬ ಪ್ಲೇಯರ್ನ ಪ್ಲೇಯಿಂಗ್ 11ಗೆ ತರ್ಬೋದು. ಅದಕ್ಕೋಸ್ಕರ ಆ ಜಾಗಕ್ಕೆ ರಿಪ್ಲೇಸ್ಮೆಂಟ್ ಮಾಡಿದ್ದು ಹರ್ಷಿತ್ ರಾಣನ. ಹರ್ಷಿತ್ ರಾಣಾ ಬಂದ್ರದಿಂದ ಒಂದು ಸ್ವಲ್ಪ ಇಂಡಿಯಾಗೆ ಹೆಲ್ಪ್ ಆಯ್ತು. ಇಲ್ಲ ಅಂದಿದ್ರೆ ಮ್ಯಾಚ್ ಏನಾದ್ರೂ ಇಂಗ್ಲೆಂಡ್ ಕೈಗೆ ಹೋಗೋ ತರನೇ ಕಾಣಿಸ್ತಿತ್ತು. ಆದ್ರೂ ಏನು ಮಾಡಕ್ಕಾಗಲ್ಲ. ಇದರಿಂದ ಸೋತ ನಂತರ ಜೋಸ್ ಬಟ್ಲರ್ ಅವರು ಹೇಳ್ತಾರೆ, ಇದನ್ನ ನಾನು ಅಕ್ಸೆಪ್ಟ್ ಮಾಡಲ್ಲ. ಏನಕ್ಕಂದ್ರೆ ಏನು ಇವರು ರಿಪ್ಲೇಸ್ಮೆಂಟ್ ನ ಮಾಡಿದ್ರು ಅಂದ್ರೆ ಶಿವಮ್ ದುಬೆ ಜಾಗಕ್ಕೆ ಹರ್ಷಿತ್ ರಾಣನ ತಂದಿದ್ದು, ಇದು ನನಗೆ ಇಷ್ಟ ಆಗ್ಲಿಲ್ಲ. ಇದು ಪ್ಲೇಯಿಂಗ್ 11 ಮ್ಯಾಚ್ ನ ಆಡಿದ್ರೆ, ಮಾಮೂಲಿ ನಾರ್ಮಲ್ ಪ್ಲೇಯಿಂಗ್ 11 ಆಡಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಒಬ್ಬ ಸಬ್ಸ್ಟಿಟ್ಯೂಟ್ ನ ತಂದಿರೋ ಕಾರಣ ನನಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತಾರೆ. ಇದು ಏನು ಮಾಡಕ್ಕಾಗಲ್ಲ. ಮೇನ್ ICC ರೂಲ್ಸ್ ನಲ್ಲೇ ಇದೆ. ಇದು ಏನಾದ್ರೂ ಅವ್ರಿಗೇನಾದ್ರೂ ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣ ಮೇಲೆ ಒಬ್ಬ ಪ್ಲೇಯರ್ನ ಆರಾಮಾಗಿ ಇನ್ನು ಮಾಡ್ಬೋದು. ಅದಕ್ಕೋಸ್ಕರ ಹರ್ಷಿತ್ ರಾಣನ ಇನ್ನು ಮಾಡಿದ್ದು ಅದ್ದೂರಿಯಾಗಿತ್ತು. ಅದರಿಂದ ಇಂಡಿಯಾ ಡಾಮಿನೇಟ್ ನ ಮಾಡಿ ಈ ಮ್ಯಾಚ್ ನ ಗೆದ್ದಿರೋದು. ಅದ್ರಲ್ಲೂ ಅಲ್ಲದೆ ಮ್ಯಾಚ್ ಅಂತೂ ಥ್ರಿಲ್ಲಿಂಗ್ ಗುರು. ಮ್ಯಾಚ್ ಅಪ್ಪಪ್ಪ. ಅದ್ರಲ್ಲೂ ಅಲ್ಲದೆ ಶಿವಕುಮಾರ್ ಯಾದವ್ ಕ್ಯಾಪ್ಟನ್ಶಿಪ್ ನ ಕೊಟ್ಟಿದ ನಂತರ ಅವ್ರ ಫಾರ್ಮ್ ಅಲ್ಲೇ ಇಲ್ಲ. ಅದ್ರಲ್ಲೂ ಅಲ್ಲದೆ ಸೂರ್ಯಕುಮಾರ್ ಯಾದವ್ಗೆ ಕ್ಯಾಪ್ಟನ್ಶಿಪ್ ನ ಕೊಟ್ಬಿಟ್ಟು ಹೊರ ಇಟ್ಬಿಟ್ಟವ್ರೆ. ಅದಕ್ಕೋಸ್ಕರ ಕ್ಯಾಪ್ಟನ್ಶಿಪ್ ಆಗಿರೋದ್ರಿಂದ ಇಲ್ಲಿವರೆಗೂ ಅಷ್ಟೊಂದು ರನ್ನೇ ಬಂದಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಬಿಟ್ಟು ಬೇರೆ ಯಾರಿಗಾರು ಕ್ಯಾಪ್ಟನ್ಶಿಪ್ ನ ಕೊಟ್ರೆ ಅವ್ರಿಗೆ ಒಂದು ತಕ್ಕ ಮಟ್ಟಿಗೆ ರನ್ ಹೊಡೆಯುವಂತ ಕೆಪಾಸಿಟಿ ಬರುತ್ತೆ. ನೋಡೋಣ. ಆದ್ರೂ ಏನಾದ್ರೂ ನಮ್ಮ ಇಂಡಿಯಾ T20ಲಿ ಏನ ಚೇಂಜಸ್ ನ ಮಾಡ್ತಾರಂತ ಗೊತ್ತಿಲ್ಲ. ಆದ್ರೆ ಚೇಂಜಸ್ ನ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ವರ್ಷದ ಒಳಗೆ, ಅಂದ್ರೆ ಈ ವರ್ಷದ ಎಂಡ್ ಅಷ್ಟೊತ್ತಿಗೆ ಪಕ್ಕ ಚೇಂಜ್ ಮಾಡುವಂತ ಲಕ್ಷಣಗಳಿದೆ. ಏನಕ್ಕಂದ್ರೆ ನೆಕ್ಸ್ಟ್ ವರ್ಷ ಇರೋದು T20 ವರ್ಲ್ಡ್ ಕಪ್. ಅದು ನಡೆಯೋದು ಇಂಡಿಯಾ ಮತ್ತೆ ಶ್ರೀಲಂಕಾದಲ್ಲಿ. ಅದಕ್ಕೋಸ್ಕರ ಇದನ್ನ ತಲೆಯಲ್ಲಿ ಇಟ್ಕೊಂಡು ಯಾವ ತರ ಕ್ಯಾಪ್ಟನ್ಶಿಪ್ ನು ಸಹ ಚೇಂಜ್ ಮಾಡುವಂತ ಲಕ್ಷಣನೂ ಇದೆ. ವೇಟ್ ಮಾಡಿ ನೋಡೋಣ ಯಾವ ತರ ನಮ್ಮ ಇಂಡಿಯಾದಲ್ಲೂ ಚೇಂಜಸ್ ಆಗುತ್ತೆ ಅಂತ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.